ನೋಡಿದ್ವಲ್ಲ, ಎಲ್ಲರ ಮೇಲೆ ರೇಡ್ ಮಾಡೋದು, ಟ್ಯಾಕ್ಸ್ ನೋಟಿಸ್ ಕಳಿಸೋದು, ಅವ್ರ ಮೇಲೆ ತೊಂದರೆ ಕೊಡೋದು, ಎಷ್ಟಾಯ್ತು IT ಅವ್ರದ್ದೊಂದು ಪ್ರೋಗ್ರಾಮ್, ಅದು BJP ಅವ್ರ ಪ್ರೋಗ್ರಾಮ್, ಅದು ಪಾಲಿಸಿ ಅವ್ರದ್ದು. ಸರ್ಕಾರಗಳನ್ನು ಬೀಳಿಸ್ಬೇಕು ತೆಗೆದಾಗ. ಈಗ ಮೇಯರ್ ಚುನಾವಣೆಯಲ್ಲಿ ಹೆಂಗ್ ಮಾಡಿದ್ರು ಚಂಡೀಗಢನಲ್ಲಿ, ಜಾರ್ಖಂಡ್ನಲ್ಲಿ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಈಗ ದೆಹಲಿಯಲ್ಲಿ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಏನು ಪ್ರಯತ್ನ ಮಾಡಿದ್ರು, ಗೋವಾದಲ್ಲಿ ಏನು ಮಾಡಿದ್ರು, ಎಷ್ಟಿದೆ, ಮಧ್ಯಪ್ರದೇಶ ಏನು ಮಾಡಿದ್ರು, ಎಷ್ಟಿದೆ ಉದಾಹರಣೆಗಳು. ಅವ್ರದ್ದು ನೋಡಿ, ಅವ್ರ ಹುಟ್ಟು ಗುಣ, ಅದು ಒಂಥರ ಗುಣ. BJPಯ ಸುಮ್ಮನೆ ಹೆಸರಿಗೆ ಮಾತ್ರ ರಾಮರಾಜ್ಯ, ಜೈ ಶ್ರೀರಾಮ್, ಮಿಕ್ಕಿದೆಲ್ಲ ಪಾಪದ ಕೆಲಸನೇ ಮಾಡೋದು. ಬಟ್ ಅದೆಲ್ಲ ಅವರು ಇವತ್ತು ಪ್ರಜಾಪ್ರಭುತ್ವ ಕಗ್ಗೋಲೆ ಅಂತ ಚೀಫ್ ಜಸ್ಟಿಸ್ ಹೇಳಿದ್ದಾರೆ. ಇವರು ಪ್ರಜಾಪ್ರಭುತ್ವ ಕಗ್ಗೋಲೆ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಿಂದನೇ ಪ್ರಾರಂಭ ಆಗೋದು ನಮ್ಮ ದೇಶದಲ್ಲಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಕಗ್ಗೋಲೆ ಮಾಡ್ತಾವ್ರು. ನಿನ್ನೆ ಚೀಫ್ ಜಸ್ಟಿಸ್ ಹೇಳಿರೋದು ಒಂದು ಪ್ರಕರಣಕ್ಕೆ, ಈ ಥರ ನೂರಾರು ಪ್ರಕರಣಗಳಿದೆ. ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಗ್ಗೋಲೆ ಆಗ್ತಾ ಇರ್ತಾರೆ. ಕೇರಳ ರಾಜ್ಯಪಾಲರು ಬರ್ತಾರೆ ನೋಡಿ, ತಮಿಳುನಾಡು ರಾಜ್ಯಪಾಲರು ಬರ್ತಾರೆ ನೋಡಿ, ಎಲ್ಲೆಲ್ಲಿ ವೆಸ್ಟ್ ಬೆಂಗಾಲ್ ರಾಜ್ಯಪಾಲರು ಬರ್ತಾರೆ ನೋಡಿ. ಈ ಥರ ಅವರು ಸಂವಿಧಾನದ ಒಂದು ಸ್ವಾಯತ್ತತೆ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ನಮಗೆ ವಿರೋಧಿಗಳೇ ಇರಬಾರ್ದು, ವಿರೋಧಿಗಳೆಲ್ಲ ದಮನ ಆಗಬೇಕು, ಇಲ್ಲದೆ ಹೋದರೆ ಶರಣರಾಗಬೇಕು. ಎರಡರಲ್ಲಿ ಒಂದು ದಾರಿ ಅವರಿಗೆ, ಅಥವಾ ನಿಮ್ಮನ್ನು ಮುಗಿಸ್ತೀವಿ, ಇಲ್ಲದವರು ನಮ್ಮ ಜೊತೆ ಸೇರ್ಕೊಂಡು. ಈ ಥರದ ಒಂದು ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ರು ನೀವು ನೋಡ್ತಾ ಇದ್ದೀರಾ. ಮೊನ್ನೆ ನೋಡಿ, ಮಹಾರಾಷ್ಟ್ರದ ಒಬ್ಬ MLA ಮುಖ್ಯಮಂತ್ರಿ ನನಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡಬೇಕು ಅಂತ ಅವ್ರ ಪಾರ್ಟಿ MLAನೇ ಹೇಳಿದ್ದಾರೆ ನಿನ್ನೆ. ಆ ಮುಖ್ಯಮಂತ್ರಿ ಏನಾದರೂ ಕ್ರಮ ತಗೊಳ್ತಾರ? ಏನಾದರೂ IT ED CBI ಹೋಗ್ತದೆ ಅವ್ರಿಗೆ ಹತ್ರ, ಏನಾದರೂ ಮಾಡ್ತಾ ಇದ್ದಾರೆ. ಸೊ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ, ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ದೇಶದಲ್ಲಿ. ಮತ್ತು ಸುಳ್ಳು ಪ್ರತಿ ಒಬ್ಬರನ್ನ ವೈಭವೀಕರಿಸಿ, ಏನೋ ಇವ್ರು ಒಬ್ಬರಿರ್ತಾನೆ, ಇನ್ನೇನೂ ಆಗೋದಿಲ್ಲ, ಇವ್ರು ಬರೋಕ್ಕೆ ಮುಂಚೆ ಈ ದೇಶ ಏನೂ ಇರಲಿಲ್ಲ ಅಂತ ಆ ರೀತಿ ಬಿಂಬಿಸಿ ಒಂದು ರೀತಿ ಜನರನ್ನ ಮರಳು ಮಾಡತಕ್ಕಂಥದ್ದು ಮತ್ತು ಕೋಮು ಒಂದು ಧಾರ್ಮಿಕ ಭಾವನೆಗಳನ್ನು ಉಪಯೋಗಿಸ್ಕೊಂಡು ಎಲ್ಲ ಕೆಟ್ಟ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಸಂವಿಧಾನ ವಿರುದ್ಧವಾದಂಥ ಕೆಲಸಗಳು ಇವತ್ತು ದೇಶದಲ್ಲಿ ನಡೀತಾ ಇದೆ. ಅದಕ್ಕೇ ನಾವು ಇವತ್ತು ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ನಾವು ದೆಹಲಿಗೆ ಹೋಗಿ ಹೋರಾಟ ಮಾಡಲೇಬೇಕು. ಬರಗಾಲ ಬಂದಾಗ ₹1 ಕೊಡೋಕ್ಕೂ ಕೂಡ ಒಂದು ಮಾನವೀಯತೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ, ಕೇಂದ್ರ ಸರ್ಕಾರ ಯಾವ ಮುಖ ಇಟ್ಕೊಂಡು ಯಡಿಯೂರಪ್ಪನವರು, ಅಶೋಕ್ನವರು, ವಿಜಯೇಂದ್ರ ಅವರು ಮಾತಾಡ್ತಾರೆ? ಯಾವ ಮುಖ ಇಟ್ಕೊಂಡು ಮಾತಾಡ್ತಾರೋ? ಈ ಅನಿವಾರ್ಯತೆ ಕೇವಲ ಕರ್ನಾಟಕದ ಅಂತ ಇಲ್ಲ, ಎಲ್ಲ BJP ಇತರ ಸರ್ಕಾರಗಳ ಈ ಸಮಸ್ಯೆ ಇದು. ಎಲ್ಲಿ BJP ಇರೋದಿಲ್ಲ ಅಲ್ಲಿ ಈ ಥರದ ಒಂದು ಏನು ನಮ್ಮ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ಇವತ್ತಿನ ದಿವಸ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ. ಒಕ್ಕೂಟ ವ್ಯವಸ್ಥೆ ಒಳಗಡೆ ಕೇಂದ್ರ ಸರ್ಕಾರವನ್ನು ಪ್ರತಿಭಟನೆ ಮಾಡೋದು ವಿಶ್ವಾಸದಲ್ಲಿ ನಡೀಬೇಕಾದ ಒಕ್ಕೂಟ ವ್ಯವಸ್ಥೆಗೂ ಧಕ್ಕೆ ಆಗುವಂಥದ್ದೇ ಆಗುತ್ತೆ. ಹೌದು. ಈಗ ನೋಡಿ, ನಾವು ಇದನ್ನು ನಂಬಿಕೆ ಇಟ್ಕೊಂಡಿರ್ತಕ್ಕಂಥ, ನಮಗೆ ಅದಕ್ಕೋಸ್ಕರ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ದೆಹಲಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟದಿಂದ ಡಿಫರೆನ್ಸ್ ಕ್ರಿಯೇಟ್ ಆಗುತ್ತೆ. ಡಿಫರೆನ್ಸ್ ಅಂದರೆ ಸುಮ್ಮನೆ ಇರಬೇಕು, ಮತ್ತೆ ನಮ್ಗೆ ಅನ್ಯಾಯ ಮಾಡಿಸ್ಕೊಂಡು ನಮ್ಗೆ ಇವತ್ತು ಅನ್ಯಾಯ ಆಗ್ತಾನೆ ಇರಬೇಕು. ನಾವು ಅದ್ರ ಬಗ್ಗೆ ಮಾತನಾಡಬಾರ್ದು ನಾವು. ನನಗೆ ಸಂಸದರು ಯಾವ ಕಾರಣಕ್ಕೆ ಕೇಳ್ತಾ ಇಲ್ಲ ಅಂತ ಅನ್ಸುತ್ತೆ ಸರ್, ಅಂದ್ರೆ ಅಲ್ಲಿ ಕೇಳುವಂತಹ ಅಂದರೆ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೂ ಕೂಡ ಧೈರ್ಯ ಇಲ್ಲ ಅವ್ರಿಗೆ. ಮಾತಾಡಿದ್ರೆ ಅವ್ರನ್ನ ಮುಗಿಸ್ಬಿಡ್ತಾರೆ. BJPಯವರಿಗೆ BJP ಮುಖಂಡರುಗಳಿಗೆ ಕೇಂದ್ರದ MP ನಮ್ಮ ಪ್ರಧಾನಮಂತ್ರಿ ಆಗಿರ್ಬೋದು, ಅದು ಕೇಂದ್ರದ ಮುಖಂಡರುಗಳಿಗೆ ಮಾತಾಡತಕ್ಕಂಥ ಧೈರ್ಯ ಇಲ್ಲ. ಯಾಕಂತ ಹೇಳಿದ್ರೆ ಏನಾದರೂ ಮಾತನಾಡಿದ್ರೆ ಅವರನ್ನೇ ಮುಗಿಸ್ಬಿಡ್ತಾರೆ. ಸೊ ಪಾಪ ಅವ್ರು ಏನು ಮಾಡ್ತಾರೆ, ಭಯಭೀತರಾಗಿ ನಮ್ಮ ಮೇಲೆ ಬೀಳ್ತಾರೆ ಹೊರತು ಅಲ್ಲಿ ಹೋಗಿ ಏನು ಕೂಡ ಮಾತಾಡೋಕ್ಕಾಗಲ್ಲ, ಏನು ಮಾತಾಡೋಕ್ಕಾಗಲ್ಲ. ಕಾಂಗ್ರೆಸ್ ಬಹಳಷ್ಟು ದೇಶವನ್ನು ಕಟ್ಟಿರೋರೇ ನಾವು ಸ್ವಾಮಿ. ಇವ್ರು ಯಾವಾಗ ದೇಶ ಕಟ್ಟಿದ್ರು? ಇವ್ರು ಯಾವಾಗ ದೇಶ ಉಳಿಸಿದ್ರು? ಇವ್ರು ಯಾವಾಗ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ? ಅಧಿಕಾರಕ್ಕೆ ಬಂದ ನಂತರ ಈಗ ಕಳೆದ ಒಂದು 15-20 ವರ್ಷದಿಂದ ವಾಜಪೇಯಿ ಪ್ರಧಾನಮಂತ್ರಿಗಳಾಗಿದ್ರು, ಈಗ ಇವರು ಪ್ರಧಾನಮಂತ್ರಿ ಆಗಿದ್ದಾರೆ. ಆಯ್ತಾ? ಯಾವಾಗ ದೇಶ ನಾವು ಹೊಡೆದಿದ್ದೇವೆ? ಕಾಂಗ್ರೆಸ್ ನಾವು ಪಾಕಿಸ್ತಾನವನ್ನು ಇಬ್ಬಾಗ ಮಾಡಿದವ್ರು ನಾವು. ನಮ್ಮ ದೇಶ ಒಗ್ಗಟ್ಟಾಗಿ ಒಂದಾಗಿ ನಾವು ಕೂಡಿಸ್ಕೊಂಡು ಅನೇಕ ಕಷ್ಟ ಕಾಲದಲ್ಲಿ ದೇಶವನ್ನು ನಾವು ಕಟ್ಟಿದ್ದೇವೆ, ಒಂದಾಗಿ ಸೇರಿಸ್ಕೊಂಡು ನಾವು ಈ ದೇಶವನ್ನು ಬೆಳೆಸಿದ್ದೇವೆ.
ಅದರಿಂದ ಸುಮ್ಮನೆ ಈ ಥರ ದೇಶವನ್ನು ಹೊಡೆದಿರೋರು ಕಾಂಗ್ರೆಸ್ ಅಂತ ಹಿಂಗೆ ಹೇಳ್ಬಿಡ್ತಾರೋ ಎಲ್ಲಿ ಹೊಡೆದೋಗಿದೆ. ನಮ್ಮ ದೇಶಕ್ಕೆ ಸಿಕ್ಕಿಮನ್ನು ಸೇರಿಸ್ಕೊಂಡು, ನಮ್ಮ ದೇಶಕ್ಕೆ ಎಲ್ಲ ಈಶಾನ್ಯ ರಾಜ್ಯಗಳನ್ನು ಸೇರಿಸ್ಕೊಂಡು ಎಲ್ಲರನ್ನು ಕೂಡ ಒಂದು ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಒಂದು ನಂಬಿಕೆ ಬರುವಂತ ರೀತಿಯಲ್ಲಿ ನಾವು ನಡ್ಕೊಂಡಿದ್ದೇವೆ. ಸುರೇಶ್ ಅವರು ಮಾತಾಡಿರ್ತಕ್ಕಂಥದ್ದು ನಾವು ಎಲ್ಲರೂ ಹೇಳಿದ್ದೀವಿ, ಆ ಥರ ಮಾತಾಡಬಾರ್ದು. ಆದರೆ ಅವ್ರ ಮಾತಿನ ಹಿನ್ನೆಲೆ ಏನಂತ ಹೇಳಿದ್ರೆ ಈ ಥರ ನಮ್ಗೆ ಅನ್ಯಾಯ ಆಗ್ತಾ ಇದ್ದಲ್ಲ ಅಂತ ಆ ಹಿನ್ನೆಲೆ ಹೇಳಿದ್ರೆ ಹೊರತು ಯಾರು ಕೂಡ ದೇಶ ಹೊಡಿಬೇಕು ಅಂತ ಯಾರು ಒಪ್ಪುವುದಿಲ್ಲ. ಅದು ಹೇಳಾಗಿದೆ, ಅದು ಸರಿ ಇಲ್ಲ ಅಂತ. ಸರ್, ಅಖಂಡ ಭಾರತವನ್ನ ಇಬ್ಬಾಗ ಮಾಡಿದ್ದು ಕಾಂಗ್ರೆಸ್. ಅದೇ ಮನಸ್ಥಿತಿನ ಕಾಂಗ್ರೆಸ್ ಈಗ ಒಂದು ಪ್ರಧಾನಿ ಅವರು ಇಬ್ಬಾಗ ಮಾಡಿರೋರು ಯಾವಾಗ ಅಖಂಡ ಭಾರತ ಅಂದ್ರೆ ಅವ್ರು ಪಾಕಿಸ್ತಾನ, ಬಾಂಗ್ಲಾದೇಶ, ಚೀನ್ ಇದೆಲ್ಲವನ್ನು ಸೇರಿ ಅಖಂಡ ಭಾರತ ಇತ್ತು ಅಂತ ಅದನ್ನ ಕಾಂಗ್ರೆಸ್ ಇಬ್ಬಾಗ ಮಾಡಿದ್ರು. ಅದೇ ಮನಸ್ಥಿತಿ ಇವ್ರ ಇತಿಹಾಸದಲ್ಲಿ ದೇಶಕ್ಕೋಸ್ಕರ ಹೋರಾಟ ಮಾಡಿರುವಂತ ನಿದರ್ಶನ ಇದೆ ಹೇಳ್ಬಿಟ್ರಿ. ನಾವು 100 ತಪ್ಪು ಮಾಡಿದೆವು, ಒಳ್ಳೇದು ಮಾಡಿದೆವು. ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಜನ ಮುಂದೆ ಇದ್ರು. ನೆಹರು ಅವರು, ಪಟೇಲ್ರು, ಮಹಾತ್ಮ ಗಾಂಧಿ ಅವರು ಎಲ್ಲರೂ ಮುಂದೆ ಇದ್ರಪ್ಪ ಸ್ವತಂತ್ರ ಹೋರಾಟದಲ್ಲಿ. ಅವ್ರು ಸರಿ ಮಾಡಿದ್ರು, ತಪ್ಪು ಮಾಡಿದ್ರು ಬೇರೆ. ಇವ್ರ ಕಡೆ ಯಾರೋ ಒಬ್ಬರಾದ್ರು ಇದ್ರ ಅಲ್ಲಿ? ಇವರ ಹಿಂದೂ ಮಹಾಸಭಾದವ್ರು ಯಾರಿದ್ರು ಮುಂದುಗಡೆ ಅವತ್ತು? ಅವರು ಬ್ರಿಟಿಷ್ ಜೊತೆ ಸೇರ್ಕೊಂಡಿರೋರು ಇವರು. ನಾವು ಕ್ವಿಟ್ ಇಂಡಿಯಾ ಚಳವಳಿ ಮಾಡಿದಾಗ ಹಿಂದೂ ಮಹಾಸಭಾ ಮತ್ತು ಮುಸ್ಲಿಂ ಲೀಗ್ ಅವರು ಸೇರ್ಕೊಂಡು ಸರ್ಕಾರ ಮಾಡಿದ್ರು, ಬ್ರಿಟಿಷ್ ಸಪೋರ್ಟ್ ಮಾಡಿದ್ರು. ಆಯ್ತಾ? ಬೀದಿಗಿಳಿದವರು ಯಾರು? ಕಾಂಗ್ರೆಸ್ ಮತ್ತು ಬೇರೆ ಜನ. ಸೊ ದೇಶ ಇಬ್ಬಾಗ ಮಾಡಿದ್ ಬಿಡಿ. ನಮ್ಮ ದೇಶವನ್ನು ನಾವು ಯಾರನ್ನ ವಿರೋಧ ಮಾಡ್ತಾ ಇದ್ದೋ ಬ್ರಿಟಿಷರನ್ನ, ಅವ್ರ ಜೊತೆ ಸೇರ್ಕೊಂಡವರೇ ಹಿಂದೂ ಮಹಾಸಭಾ. ಇದೇ ಯಾರು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಉಪಮುಖ್ಯಮಂತ್ರಿ ಆದರು ಬೆಂಗಾಲ್ನಲ್ಲಿ, ಮುಸ್ಲಿಂ ಪಕ್ಷದ ಜೊತೆ ಸೇರಿಸ್ಕೊಂಡು. ಅದು ಇತಿಹಾಸ. ಸೊ ನಾವು ಹೋರಾಟ ಮಾಡಿದ್ದೀವಿ. ಆ ಹೋರಾಟದಲ್ಲಿ ನಮಗೆ ಸಂಪೂರ್ಣ ಜಯ ಸಿಕ್ತೋ ಸಿಕ್ಲಿಲ್ವೋ, ನಮ್ಮ ಪಾರ್ಟಿಷನ್ ಮಾಡೋಕ್ಕೆ ತಡೆ ಹಿಡಿದಕ್ಕೆ ಆಯ್ತು, ಅದು ಇತಿಹಾಸ. ಅದು ಆದರೆ ಇವರ ಕಾಂಟ್ರಿಬ್ಯೂಷನ್ ಏನು ಹೇಳಿ? ಮೋದಿ ಅವರ ಒಂದು ಹಿಂದೂ ಮಹಾಸಭಾದ ಅವತ್ತಿನ ಹಿಂದೂ ಮಹಾಸಭಾ, ಇವತ್ತಿನ ಬಿಜೆಪಿ ಜನಸಂಘನೆ ಅದೇ ಸೇಮ್ ಲೈನೇ. RSS ಅವರು ಎಲ್ಲಿದ್ರು ಹೋರಾಟದಲ್ಲಿ? ಯಾರಾದರೂ RSS ಸರಸಂಘ ಚಾಲಕರು ಸ್ವತಂತ್ರ ಸಂಗ್ರಾಮದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಿದ್ರು ಅವರ ಮುಖ್ಯಸ್ಥರು? ಇದು ಇತಿಹಾಸ. ನಮ್ಮಲ್ಲಿ ಮಹಾತ್ಮ ಗಾಂಧಿ ತಪ್ಪು ಮಾಡಿದ್ರೆ ಅಂತ ಹೇಳ್ಕೊಳ್ಳಿ ಬಿಡಿ. ಮಹಾತ್ಮ ಗಾಂಧಿಯವ್ರು ಕೊಂದವರು ಯಾರು ಕೊಂದಿದ್ರಪ್ಪ ಅವ್ರನ್ನ? ಈಗ ಭಗತ್ ಸಿಂಗ್ ಅನ್ನ ಫೋಟೋ ಕೊಡ್ತಾರೆ ಬಿಜೆಪಿ. ಭಗತ್ ಸಿಂಗ್ ಯಾವತ್ತಾದ್ರೂ ಕೂಡ ಹಿಂದೂ ಮಹಾಸಭಾದಲ್ಲಿ ಇದ್ರ? ಬಿಜೆಪಿ ಪರ ಇದ್ರ? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವ್ರ ಪರ ಇದ್ರ? ಇಲ್ಲ. ಯಾರು ಇವ್ರ ಪರ ಯಾರಿದ್ರು? ಇವ್ರ ಇತಿಹಾಸನೇ ಬೇರೆ. ಇವತ್ತು ಜನರ ಮುಂದೆ ನಾವೇ ದೇಶಭಕ್ತರು, ನಾವೇ ಇವ್ರು ಮೆಕ್ಕಿದವರೆಲ್ಲ ದೇಶದ್ರೋಹಿಗಳಂತ ಬಿಂಬಿಸುವಂಥದ್ದು. ಇದು ದೇಶವನ್ನು ಒಡೆಯತಕ್ಕಂಥ ವಿಚಾರ. ಸರ್, ಫೈನಾನ್ಸ್ ಎಲ್ಲರೂ ದೇಶಭಕ್ತರೇ. ಅವರೇನು ದೇಶಭಕ್ತರಲ್ಲ ಅಂತ ನಾನು ಹೇಳೋದಿಲ್ಲ, ಅವರು ದೇಶಭಕ್ತರೇ. ಆದ್ರೆ ಅವರ ಒಂದು ಪರಿಕಲ್ಪನೆಯಲ್ಲಿ ನಾವು ಮಾತ್ರ ದೇಶಭಕ್ತರು, ನಮ್ಮ ವಿರೋಧ ಮಾಡೋರೆಲ್ಲ ದೇಶದ್ರೋಹಿ. ಇದು ದೇಶವನ್ನು ಒಡೆಯುವಂತ ಕೆಲಸ ಆಗಿದೆ. ಸರ್, ಗ್ಯಾರಂಟಿ ಯೋಜನೆ ವಿಚಾರವಾಗಿ ಸಾಕಷ್ಟು